ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಈ ಮುಂಜಾನೆ ಸಮಯ ನಿಮ್ಮನ್ನು ವಂದಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡುತ್ತೇನೆ. ನಿಮಗೆ ಯಾವುದೇ ಕೊರತೆ ಇಲ್ಲದೆ ಪರಿಪೂರ್ಣ ಆಶೀರ್ವಾದದಿಂದ ಸಂತೋಷವಾಗಿ ಉಲ್ಲಾಸವಾಗಿ ನೀವಿರಬೇಕು. ಅದುವೇ ದೇವರ ಇಷ್ಟ. ಎಲ್ಲ ಇದ್ದರೂ ಈ ಒಂದು ಕೊರತೆ ಮಾತ್ರ ಹಾಗೆ ಇದೆ ಎಂಬುದಾಗಿ ಕಷ್ಟಪಡುತ್ತಾ ಇದ್ದೀರಾ? ಯಾವುದೋ ಒಂದು ಕಾರ್ಯದಲ್ಲಿ ಒಂದು ಕೊರತೆ ಇದೆ, ಕುಟುಂಬದಲ್ಲಿ ಒಂದು ಕೊರತೆ ಇದೆ, ಕೆಲಸದಲ್ಲಿ ಕೊರತೆ ಇದೆ, ಬಿಸ್ನೆಸ್ನಲ್ಲಿ ಒಂದು ಕಾರ್ಯ ನಡೆಯುತ್ತಾ ಇಲ್ಲ, ಕೊರತೆ ಇದೆ, ಮಕ್ಕಳ ಜೀವಿತದಲ್ಲಿ ಒಂದು ಕೊರತೆ ಇದೆ, ಸೇವೆಯಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತಾ ಇದ್ದರೂ ಒಂದು ಭಾಗದಲ್ಲಿ ಕೊರತೆ ಇದೆ, ಯಾವುದೋ ಒಂದು ಕೊರತೆ ಇದೆ, ಅದರಲ್ಲಿ ಕಷ್ಟಪಡುತ್ತಿದ್ದೀರಲ್ಲ. ದೇವರು ಮಾತು ಕೊಡುತ್ತಾರೆ. ಕೀರ್ತನೆಗಳು 34:10 ವಾಕ್ಯದಲ್ಲಿ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಅಂದರೆ ಯಾವುದೇ ಮೇಲುಗಳು ಕೂಡ ಕಡಿಮೆ ಆಗುವುದಿಲ್ಲ. ಅನವಶ್ಯಕವಾಗಿರುವಂಥದ್ದು ಕೊರತೆ ಆಗಿರಬಹುದು. ಆಡಂಬರಗಳು, ನಿಮ್ಮ ಹೆಮ್ಮೆಗಾಗಿ ಮತ್ತೊಬ್ಬರ ಬಳಿ ಇದೆ ನನಗೆ ಇಲ್ಲ ಎಂಬುದಾಗಿ ನೀವು ಕೇಳುವುದಾದರೆ ದೇವರು ಅದನ್ನು ನಿಮಗೆ ಕೊಡುವುದಿಲ್ಲ. ಮೇಲುಗಳು, ನಿಮಗೆ ಯಾವುದು ಒಳ್ಳೆಯದಾಗಿ ಇದೆಯೋ ಅದರಲ್ಲಿ ಕೊರತೆ ಇರುವುದಿಲ್ಲ. ನಿಮ್ಮ ಫ್ಯಾಮಿಲಿಗೆ ಯಾವ ಮೇಲುಗಳು ಬೇಕು, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಯಾವ ಮೇಲುಗಳು ಬೇಕು, ನಿಮ್ಮ ಸೇವೆಯಲ್ಲಿ ಯಾವ ಮೇಲುಗಳು ಬೇಕು, ಆ ಮೇಲುಗಳು ಯಾವುದು ಕಡಿಮೆ ಆಗುವುದಿಲ್ಲ. ಯೋಚಿಸಿ ನೋಡಿರಿ, ಅದು ನಿಮಗೆ ಅವಶ್ಯವಾ? ಅದು ನಿಮಗೆ ಬೇಕಾ? ಅದರಲ್ಲಿ ಕೊರತೆ ಇದೆಯಾ? ಅದನ್ನು ದೇವರು ಇಂದು ಪರಿಪೂರ್ಣಗೊಳಿಸುವರು. ನೀವು ನಂಬಿರಿ, ಯಾವ ಮೇಲೂ ಕಡಿಮೆ ಆಗುವುದಿಲ್ಲ. ನಿಜವಾಗಿ ಕಾರ್ಯ ಬಾಧಿಸುತ್ತಾ ಇದೆ, ಇದರಲ್ಲಿ ನಾನು ಕಷ್ಟಪಡುತ್ತಾ ಇದ್ದೇನೆಂದು ಹೇಳಿದರೆ ಆ ಕೊರತೆಯನ್ನು ಕರ್ತನು ಖಂಡಿತ ನೀಗಿಸುವನು. ಅದು ನಿಮ್ಮ ಹೆಮ್ಮೆಗಾಗಿಯಾ ಅಥವಾ ವ್ಯರ್ಥವಾದಂಥ ಕಾರ್ಯವಾ? ಅದನ್ನು ದೇವರು ಕೊಡುವುದಿಲ್ಲ. ಈಗ ಹೇಳಿರಿ, ಈ ಮೇಲುಗಳು ನಿಮಗೆ ಅವಶ್ಯವಾ? ಅದು ಇದ್ದರೆ ಮಾತ್ರವೇ ನಿಮಗೆ ಕೊರತೆ ಇಲ್ಲದ ಪರಿಪೂರ್ಣ ಸಂತೋಷ ಉಂಟಾಗುವುದಕ್ಕೆ ಸಾಧ್ಯವಾ? ಹಾಗಿದ್ದರೆ ಆ ಮೇಲುಗಳು ಇಂದು ನಿಮಗೆ ಸಫಲವಾಗುವುದು. ಯಾವ ಮೇಲಿಗೂ ಕಡಿಮೆ ಇರುವುದಿಲ್ಲ. ನೀವು ನಂಬಿರಿ, ಯಾವ ವಿಷಯದಲ್ಲಿ ಕೊರತೆ ಅದು ಪರಿಪೂರ್ಣಗೊಳ್ಳುವಂತೆ ಪ್ರಾರ್ಥಿಸಲಿದ್ದೇನೆ. ನಿಜವಾಗಿ ನಂಬಿಕೆಯಿಂದ ಪ್ರಾರ್ಥಿಸೋಣ. ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿರಿ. ದೇವರೇ, ಈ ಮಗನು ಈ ಮಗಳು ಈ ಕೊರತೆಯೆಲ್ಲ ನೀಗಿ ಹೋಗಬೇಕು. ಇದು ನನಗೆ ಅವಶ್ಯ, ನನಗೆ ಬೇಕು, ಇದರಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ನೀವು ಯಾವುದೇ ಮೇಲಿಗೂ ಕಡಿಮೆ ಇರುವುದಿಲ್ಲ ಎಂದು ಮಾತು ಕೊಟ್ಟಿದ್ದೀರಿ. ನಿಮ್ಮನ್ನು ಹುಡುಕುತ್ತಾ ಇದ್ದಾರೆ. ಈ ಕೊರತೆಯನ್ನು ನೀವು ನೀಗಿಸಬೇಕು, ಹಿಂದೆ ಒಂದು ಅದ್ಭುತ ಮಾಡಬೇಕು, ಅವರು ಸಂತೋಷವನ್ನು ಕಾಣಬೇಕು. ಯೇಸುವಿನ ನಾಮದಲ್ಲಿ ಅದ್ಭುತ ನಡೆಯಬೇಕು. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.